ಮುನ್ನ ಉಗ್ರನಿಂದ ತಾಯಿಗೆ ವಿಡಿಯೋ ಕರೆಯನ್ನ ಮಾಡಲಾಗಿತ್ತು. ಭಾರತೀಯ ಸೇನೆ ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಇವತ್ತು ಮತ್ತೆ 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಆದರೆ ಸಾವಿಗೂ ಮುನ್ನ ಉಗ್ರನಿಂದ ತಾಯಿಯಿಂದ ವಿಡಿಯೋ ಕಾಲ್ ಅನ್ನ ಮಾಡಲಾಗಿತ್ತು. ತಾಯಿಗೆ ವಿಡಿಯೋ ಕಾಲ್ ಅನ್ನ ಅಮೀರ್ ನಜೀರ್ ವಾನಿ ಮಾಡಿದ್ರು. ಇಂದು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿರುವಂತಹ ಉಗ್ರ ಅಮೀರ್, ಪುಲ್ವಾಮಾದಲ್ಲಿ ನಡೆದ ದಾಳಿಯಲ್ಲಿ ಉಗ್ರ ಅಮೀರ್ ಸಾವಿಗೀಡಾಗಿದ್ರು. ಒಟ್ಟು 3 ಉಗ್ರರನ್ನ ಇವತ್ತು ಸೇನೆ ಹತ್ಯೆ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಅಮೀರ್, ಈ ಉಗ್ರ ಮಗನಿಗೆ ಶರಣಾಗುವಂತೆ ಉಗ್ರ ಅಮೀರ್ ತಾಯಿ ಹೇಳಿದ್ರು. ಕರೆ ಮಾಡಿ ವಿಡಿಯೋ ಕರೆ ವೇಳೆ ಮಗನಿಗೆ ಕಿವಿ ಮಾತನ್ನ ಹೇಳಿರ್ತಾರೆ ತಾಯಿ. ಸೈನ್ಯ ಮುಂದೆ ಬರಲಿ, ನಂತರ ನೋಡ್ತೀನಿ ಅಂತ ಹೇಳಿ ಉಗ್ರ ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ದಾಳಿ ವೇಳೆ ಶರಣಾಗುವಂತೆ ಸೈನಿಕರು ಹೇಳಿದ್ರು. ಈ ವೇಳೆ ಯೋಧರ ಮೇಲೆ ಗುಂಡು ಹಾರಿಸಿದ್ದ ಉಗ್ರ ಪ್ರತಿದಾಳಿಯನ್ನ ನಡೆಸಿ ಉಗ್ರನನ್ನ ಭಾರತೀಯ ಸೇನೆ ಇದೀಗ ಕೊಂದು ಹಾಕಿದೆ. Сначала я меня не боюсь, когда я чувствую мой бой. Трави, мы зарвали бы. Тут мама, я тебя шару. Сначала я меня не боюсь, когда я чувствую мой бой. Трави, мы зарвали бы. Тут мама, я тебя шару. Сначала я меня не боюсь, когда я чувствую мой бой. Трави, мы зарвали бы. ಭಾರತೀಯ ಸೇನೆ ಕಾರ್ಯಾಚರಣೆಯಿಂದಾಗಿ 3 ಉಗ್ರರನ್ನ ಇವತ್ತು ಮತ್ತೆ ಹತ್ಯೆ ಮಾಡಲಾಗಿದೆ. ಮೇ 13, 2025ರಂದು ಶೋಫಿಯಾನ್ನಲ್ಲೂ ಕೂಡ ಇದೇ ರೀತಿಯಾಗಿ ಭಯೋತ್ಪಾದಕರು ಇರುವಂತಹ ಗುಪ್ತಚರ ಮಾಹಿತಿಯನ್ನ ಆಧರಿಸಿ ನಡೆದಿರುವಂತಹ ದಾಳಿಯಲ್ಲಿ ಭಾರತೀಯ ಸೇನೆ ಆಪರೇಷನ್ ಕಿಲ್ಲರ್ ನಡೆಸಿತ್ತು. ಕಾರ್ಯಾಚರಣೆಯ ಸಮಯದಲ್ಲಿ ಭಯೋತ್ಪಾದಕರ ಸೇನಾ ಪಡೆಗಳನ್ನ ಗುರಿಯಾಗಿಸಿಕೊಂಡು ಭಾರಿ ಗುಂಡಿನ ದಾಳಿಯನ್ನ ನಡೆಸಿ 3ರನ್ನ ಹತ್ಯೆ ಮಾಡಲಾಗಿತ್ತು. ನಂತರದಲ್ಲಿ ಇವತ್ತು ಕೂಡ ಪುಲ್ವಾಮಾದಲ್ಲಿ ಮತ್ತೆ 3ರನ್ನ ಫಿನಿಶ್ ಮಾಡಲಾಗಿದೆ. ಆದರೆ ಸಾವಿಗೂ ಮುನ್ನ ಉಗ್ರರಿಂದ ತಾಯಿಗೆ ವಿಡಿಯೋ ಕರೆಯನ್ನ ಮಾಡಲಾಗಿರುತ್ತೆ. ತಾಯಿಗೆ ವಿಡಿಯೋ ಕಾಲನ್ನ ಮಾಡಿರ್ತಾನೆ ಅಮೀರ್ ನಜೀರ್ ವಾರಿ, ಈ ಉಗ್ರ. ಇದು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿರುವಂತಹ ಉಗ್ರ. ಪುಲ್ವಾಮಾದಲ್ಲಿ ನಡೆದ ದಾಳಿಯಲ್ಲಿ ಈತ ಸಾವಿಗೀಡಾಗಿದ್ದ. ಮಗನಿಗೆ ಶರಣಾಗುವಂತೆ ತಾಯಿ ಹೇಳಿದ್ರು. ವಿಡಿಯೋ ಕರೆ ವೇಳೆ ಮಗನಿಗೆ ಕಿವಿ ಮಾತನ್ನ ಹೇಳಿದ್ರು ತಾಯಿ. ಆಗ ಸೈನ್ಯ ಮುಂದೆ ಬರಲಿ, ನಂತರ ನೋಡ್ತೀನಿ ಅಂತ ಹೇಳಿ ಉಗ್ರ ತಾಯಿಗೆ ತಿಳಿಸಿದ್ದ. ದಾಳಿ ವೇಳೆಯೂ ಶರಣಾಗುವಂತೆ ಸೈನಿಕರು ಹೇಳಿದ್ರು. ಈ ವೇಳೆ ಯೋಧರ ಮೇಲೆ ಗುಂಡನ್ನ ಹಾರಿಸ್ತಾನೆ ಈ ಉಗ್ರ. ಪ್ರತಿದಾಳಿಯನ್ನ ನಡೆಸಿ ಉಗ್ರನನ್ನ ಭಾರತೀಯ ಸೇನೆ ಕೊಂದು ಹಾಕಿದೆ. ಆತನನ್ನ ಹತ್ಯೆ ಮಾಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮು ದೂರವಾಣಿ ಸಂಪರ್ಕದಲ್ಲಿ. ಶಿವರಾಮು, ಇನ್ನು ಭಾರತೀಯ ಸೇನೆಯ ಕಾರ್ಯಾಚರಣೆಯಲ್ಲಿ ಇವತ್ತು 3 ಉಗ್ರರನ್ನ ನಾಶ ಮಾಡಲಾಗಿದೆ, ಅವರನ್ನ ಕೂಡ ಧ್ವಂಸ ಮಾಡಲಾಗಿದೆ, ಅಂದರೆ ಅವರನ್ನ ಹತ್ಯೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಸಾವಿಗೂ ಮುನ್ನ ಉಗ್ರನಿಂದ ತಾಯಿಗೆ ವಿಡಿಯೋ ಕರೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಏನ್ ಹೇಳ್ತಾರೆ, ಈ ಕುರಿತಂತೆ ವಿವರಣೆಯನ್ನ ನೀಡ್ತಾ ಹೋಗೋದಾದ್ರೆ? ಖಂಡಿತವಾಗಿ ಪಹಲ್ಗಾಮ್ ದಾಳಿಯ ಬಳಿಕ ಸದ್ಯ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂತಹ ಒಬ್ಬೊಬ್ಬ ಉಗ್ರರನ್ನು ಕೂಡ ಸದೆಬಡಿಯುವಂತಹ, ಅವರ ಹತ್ಯೆ ಮಾಡುವಂತಹ ಒಂದು ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಮೊನ್ನೆ ಕೂಡ 3 ಉಗ್ರರನ್ನ ಬೇಟೆಯಾಡಿತ್ತು ಸೇನೆ. ಇವತ್ತು ಕೂಡ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಪುಲ್ವಾಮಾದ ಟ್ರಾಲ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸಿರ್ತಕ್ಕಂತಹ ಭಾರತೀಯ ಸೇನೆ 3 ಉಗ್ರರನ್ನ ಹೊಡೆದುರುಳಿಸಿದೆ. ಅದರಲ್ಲೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಉಗ್ರರಾಗಿದ್ರು ಈ 3 ಕೂಡ. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಈ ಒಂದು ಕಾರ್ಯಾಚರಣೆಯಲ್ಲಿ ಹತನಾಗಿರ್ತಕ್ಕಂತ ಓರ್ವ ಉಗ್ರ ಯಾರಿದ್ದಾನೆ, ಅಮೀರ್ ನಜೀರ್ ವಾನಿ, ಈತನ ಹತ್ಯೆಗೂ ಮುನ್ನ ಆತ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡಿದ್ದಾನೆ, ವಿಡಿಯೋ ಕಾಲ್ ನಲ್ಲಿ ಮಾತನಾಡಿದ್ದಾನೆ.
ಈ ಒಂದು ಸಂದರ್ಭದಲ್ಲಿ ಈ ಉಗ್ರನಿಗೆ ತನ್ನ ತಾಯಿ ಭಾರತೀಯ ಸೇನೆಗೆ ಶರಣಾಗ್ಬಿಡು, ಸೇನೆಯ ಮುಂದೆ ಶರಣಾಗತಿ ಆಗ್ಬಿಡು ಅಂತ ಪರಿಪರಿಯಾಗಿ ತಾಯಿ ಕೇಳ್ಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿಯೂ ಕೂಡ ತಾಯಿಯ ಒಂದು ಮನವಿಗೆ ಆತ ತಿರಸ್ಕಾರ ಮಾಡಿದ್ದಾನೆ. ಸೇನೆ ನನ್ ಮುಂದೆ ಬರ್ಲಿ, ಆಮೇಲೆ ನೋಡ್ಕೋತೀನಿ ಅನ್ನುವಂತಹ ದುರಹಂಕಾರದ ಮಾತುಗಳನ್ನ ಆಡಿದ್ದಾನೆ. ತಾಯಿ ದಯಮಾಡಿ ಎಲ್ಲ ಉಗ್ರರನ್ನ ಕೂಡ ಹತ್ಯೆ ಮಾಡ್ಲಾಗ್ತಾ ಇದೆ ಭಾರತೀಯ ಸೇನೆಯಿಂದ, ದಯವಿಟ್ಟು ನೀನು ಶರಣಾಗ್ಬಿಡು, ಬದುಕು ಅನ್ನುವಂತಹ ವಿಚಾರವಾಗಿ ವಿಡಿಯೋ ಕಾಲ್ ನಲ್ಲಿ ತಾಯಿ ಮಗನಿಗೆ ಮನವಿ ಮಾಡ್ಕೊಳ್ತಾರೆ. ಈಗೇನು ಕಾರ್ಯಾಚರಣೆಯಲ್ಲಿ ಹತ್ಯೆಯಾಗಿದ್ದಾನೆ ಅಮೀರ್ ನಜೀದ್, ಈತನ ಮುಂದೆ ವಿಡಿಯೋ ಕಾಲ್ ಮಾಡಿ ತಾಯಿ ಮನವಿ ಮಾಡ್ಕೊಂಡ್ರು ಕೂಡ ಸೇನೆ ಮುಂದೆ ಬರ್ಲಿ, ಆಮೇಲೆ ನೋಡ್ಕೊಳ್ತೀನಿ ಅನ್ನುವಂತ ಮಾತುಗಳನ್ನ ಆಡಿರೋದನ್ನ ನಾವು ವಿಡಿಯೋ ಕಾಲ್ ನಲ್ಲಿ ಗಮನಿಸಬಹುದು. ಸೊ ಈತ ಕೂಡ 3 ಉಗ್ರರ ಪೈಕಿ ಹತ್ಯೆ ಆಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಆತನ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಶರಣಾಗುವಂತೆ ಆತನಿಗೆ ಕೇಳ್ಕೊಂಡಿತ್ತು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಸೈನಿಕರ ಮೇಲೆಯೇ ಈತ ದಾಳಿಗೂ ಕೂಡ ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಉಗ್ರನನ್ನ ಹೊಡೆದು ಉರುಳಿಸಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ದಿವ್ಯಾ. ಓಕೆ ಶಿವರಾಮು, ಇನ್ನು ಮೊದಲನೇದಾಗಿ ಪಾಕಿಸ್ತಾನದ ಉಗ್ರರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಆಪರೇಷನ್ ಸಿಂಧೂರ ಮುಖಾಂತರ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನೀಡಿತು. ನಂತರದಲ್ಲಿ ಆಪರೇಷನ್ ಕೆಲ್ಲರ್ ಮುಖಾಂತರ ರೆಡಿಯಾಗಿದೆ. ಇನ್ನು ಯಾವ ರೀತಿಯಾಗಿ ಭಾರತೀಯ ಸೇನೆ ಒಟ್ಟಾರೆಯಾಗಿ ಪಾಕಿಸ್ತಾನ ಉಗ್ರರನ್ನ ಹೊಡೆದು ಉರುಳಿಸೋದಕ್ಕೆ ಇದೀಗ ಸನ್ನದ್ಧವಾಗ್ತಾ ಇದೆ? ಖಂಡಿತವಾಗಿ ದಿವ್ಯಾದಾಸ್, ಪಹಲ್ಗಾಮ್ ದಾಳಿಯ ಬಳಿಕ ಇಷ್ಟು ವರ್ಷಗಳು ಕೂಡ ಸಹಿಸಿಕೊಂಡು ಮನವಿ ಮಾಡಿಕೊಂಡು ಬಂದಿದ್ದಂತಹ ಪಾಕಿಸ್ತಾನ ಈಗ ಯಾವುದಕ್ಕೂ ಕೂಡ ಕೇಳಿಸಿಕೊಂಡು ಸಹನೆಯಿಂದ ಇರುವ ಒಂದು ಏನು ಶಾಂತಿ ಮಂತ್ರ ಇದೆ ಅದೆಲ್ಲವನ್ನ ಬಿಟ್ಟು ಯುದ್ಧದ ಒಂದು ದಾರಿಯನ್ನ ಹಿಡಿದಿದೆ. ರಕ್ತಕ್ಕೆ ರಕ್ತ ಅನ್ನೋ ನಿಟ್ಟಿನಲ್ಲಿ ಉಗ್ರರನ್ನ ಸದೆಬಡಿಯೋ ಒಂದು ಕ್ರಮವಾಗಿ ಆಪರೇಷನ್ ಸಿಂಧೂರ್ ಮೂಲಕ ನೂರಾರು ಉಗ್ರರ ನೆಲೆಗಳನ್ನ ನಾಶಪಡಿಸಿದೆ. ಜೊತೆಗೆ ಮೊನ್ನೆ ಕೆಲ್ಲರ್ ಕಾರ್ಯಾಚರಣೆ ಮೂಲಕವೂ ಕೂಡ ಉಗ್ರರನ್ನ ಹತ್ಯೆ ಮಾಡಿರುವಂತದ್ದನ್ನ ಗಮನಿಸಿದ್ದೇವೆ. ಅದೇ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಎಲ್ಲ ಉಗ್ರರು ಹಾಗೆ ಉಗ್ರರ ನೆಲೆಗಳನ್ನ ಸದೆಬಡಿಯೋದಕ್ಕೆ ಸಕಲ ರೀತಿಯ ಕಾರ್ಯಾಚರಣೆಗಳನ್ನು ಕೂಡ ಭಾರತೀಯ ಸೇನೆ ಸಮರ್ಥವಾಗಿ ನಡೆಸ್ತಾ ಬರ್ತಾ ಇದೆ. ದಿವ್ಯ, ಹಾಗೆ ಶಿವರಾಮ್, ಗಮನಿಸ್ತಾ ಹೋಗೋದಾದ್ರೆ ಮೊದಲನೇದಾಗಿ ಭಾರತ ರಾಜತಾಂತ್ರಿಕ ನಿಲುವನ್ನ ಕೈಗೊಳ್ಳುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿಂಧೂ ನದಿಯ ನೀರನ್ನ ಕಡಿತಗೊಳಿಸೋದು. ಇದರಿಂದಾಗಿ ಪಾಕಿಸ್ತಾನಕ್ಕೆ ಬಹಳಷ್ಟು ಆಘಾತ ಎದುರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಡಿಪೆಂಡ್ ಆಗಿದ್ರು ಸಿಂಧೂ ನದಿಯ ನೀರಿಗೆ. ಹಾಗಾಗಿ ಇದೀಗ ಮತ್ತೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಈ ಒಂದು ದಾಳಿಯ ಬಳಿಕ ರಾಜತಾಂತ್ರಿಕವಾಗಿ ತೆಗೆದುಕೊಂಡಂತಹ ಒಂದು ಮಹತ್ವದ ಕ್ರಮ ಅಂದ್ರೆ ಸಿಂಧೂ ಜಲ ಒಪ್ಪಂದ ಏನಿತ್ತು ಆ ಒಪ್ಪಂದವನ್ನ ತಾತ್ಕಾಲಿಕವಾಗಿ ಅಮಾನತ್ನಲ್ಲಿಡೋದು. ಅಂದ್ರೆ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನ ಬಿಡದೇ ಇರುವಂತಹ ನಿರ್ಣಯಕ್ಕೆ ಭಾರತ ಬಂದಿತ್ತು. ಸೊ ಈ ಒಂದು ನಿರ್ಣಯ ಈಗಲೂ ಕೂಡ ಅಚಲವಾಗಿ ಅದೇ ರೀತಿಯಾಗಿದೆ. ಪಾಕಿಸ್ತಾನಕ್ಕೆ ಸಹಜವಾಗಿ ಸಿಂಧೂ ನದಿ ನೀರು ಕೃಷಿ ಚಟುವಟಿಕೆಗೆ, ಕುಡಿಯೋದಕ್ಕೆ, ಕೈಗಾರಿಕೆಗೆ, ಹೀಗೆ ಸಾಕಷ್ಟು ಕಾರಣಗಳಿಗೆ ಸಿಂಧೂ ನದಿ ಅತ್ಯಂತ ಅವಶ್ಯಕ ಮತ್ತೆ ಅನಿವಾರ್ಯವಾಗಿತ್ತು ಅಂತಲೇ ಹೇಳ್ಬಹುದು. ಈಗ ಭಾರತ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡದಂತೆ ತಡೆ ಹಿಡಿದಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಇಷ್ಟು ದಿನ ಹೇಗೋ ತಡೆದುಕೊಂಡ್ರು, ಆದ್ರೆ ಈಗ ತೀರಾ ಅನಿವಾರ್ಯ ಆಗಿರೋ ಕಾರಣದಿಂದಾಗಿ ಭಾರತ ಸರ್ಕಾರಕ್ಕೆ ಈಗ ಪಾಕಿಸ್ತಾನ ಮನವಿ ಮಾಡ್ಕೊಳ್ತಾ ಇದೆ. ಈ ಒಂದು ನಿರ್ಣಯವನ್ನ ಮತ್ತೆ ಮರುಪರಿಶೀಲನೆ ಮಾಡಿ ದಯಮಾಡಿ ಸಿಂಧೂ ನದಿ ನೀರನ್ನ ಬಿಟ್ಟು ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಭಾರತ ತನ್ನ ನಿರ್ಧಾರದ ಕುರಿತಾಗಿ ಅಚಲವಾಗಿದೆ. ಸಿಂಧೂ ನದಿ ನೀರನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅನ್ನುವಂತ ಏನು ನಿರ್ಣಯ ಇದೆ, ಆ ಒಂದು ಅಮಾನತ್ನಲ್ಲಿಟ್ಟಿದೆ ಈ ಒಂದು ಒಪ್ಪಂದವನ್ನ. ಸೊ ಸದ್ಯಕ್ಕೆ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡುವಂತ ಯಾವ ಆಲೋಚನೆ ಅಥವಾ ಒಂದು ಚಿಂತನೆಯಲ್ಲೂ ಕೂಡ ಭಾರತ ಸರ್ಕಾರ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ಬಹುದು. ದಿವ್ಯಾ. ಓಕೆ ಶಿವರಾಮ್, ಇನ್ನು ಗಮನಿಸ್ತಾ ಹೋಗೋದಾದ್ರೆ ಮೊನ್ನೆ 3 ಉಗ್ರರು ಆಯಿತು, ಇವತ್ತು ಮತ್ತೆ 3 ಉಗ್ರರನ್ನ ಹತ್ಯೆ ಮಾಡಿದ್ದಾರೆ ಭಾರತೀಯ ಸೇನೆ. ಮುಂದಿನ ಕಾರ್ಯಾಚರಣೆ ಯಾವ ರೀತಿಯಾಗಿರ್ಬೋದು, ಜೊತೆಗೆ ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸಲಾಗುತ್ತೆ ಭಾರತೀಯ ಸೇನೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ದಿವ್ಯಾ, ನಾವು ಈಗಾಗಲೇ ಗಮನಿಸಿದಂತೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಹಾಗೆಯೇ ಆಪರೇಷನ್ ಕೆಲ್ಲರ್ ಮುಖಾಂತರ ಈಗಾಗಲೇ ಸಾಕಷ್ಟು ಉಗ್ರರನ್ನ ಸದೆಬಡಿಯಲಾಗ್ತಾ ಇದೆ. ಸೊ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಇನ್ಯಾವತ್ತೂ ಕೂಡ ಉಗ್ರರ ವಿಚಾರವಾಗಿ ಈ ರೀತಿಯ ಮೃದು ಧೋರಣೆಯಾಗ್ಲಿ ಉಗ್ರರನ್ನ ಪೋಷಣೆ ಮಾಡೋ ನಿಟ್ಟಿನಲ್ಲಿ ಪಾಕಿಸ್ತಾನ ಯೋಚನೆ ಕೂಡ ಮಾಡಬಾರದು. ಆ ನಿಟ್ಟಿನಲ್ಲಿ ಬಹಳ ಖಾರವಾಗಿ ಬಹಳ ಗಟ್ಟಿಯಾಗಿ ಭಾರತ ಸರ್ಕಾರ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಉಗ್ರರ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದೆ ಅಂತ ಹೇಳ್ಬಹುದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಇನ್ನು ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಹಾಗಾಗಿ ಮತ್ತಷ್ಟು ಪಾಕಿಸ್ತಾನದ ಉಗ್ರರನ್ನ ಹೊಡೆದು ಉರುಳಿಸುವಂತಹ ಕೆಲಸದಲ್ಲಿ ನಿರತವಾಗಿದ್ದು ಇವತ್ತೂ ಕೂಡ 3 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಮೇ 13, 2025 ಅಂದ್ರೆ ಮೊನ್ನೆ ಶೋಪಿಯಾನ್ನ ಶೋಕಲ್ ಕೆಲ್ಲರ್ ಪ್ರದೇಶದಲ್ಲಿ ಭಯೋತ್ಪಾದಕರು ಇರೋದನ್ನ ಮಾಹಿತಿಯನ್ನ ಪಡೆದುಕೊಂಡು ನಂತರ 3 ಕೂಡ ಉಡಿಸ್ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಪುಲ್ವಾಮಾದಲ್ಲಿ ಮತ್ತೆ 3 ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಅದರಲ್ಲೂ ಕೂಡ ಸಾವಿಗೂ ಮುನ್ನ ಉಗ್ರನಿಂದ ತಾಯಿಗೆ ವಿಡಿಯೋ ಕಾಲ್ ಅನ್ನ ಮಾಡಿರ್ತಾರೆ. ಒಬ್ಬ ಉಗ್ರ ಅಂದ್ರೆ ಅಮೀರ್ ನಜೀರ್ ವಾನಿ. ಇನ್ನು ಎನ್ಕೌಂಟರ್ನಲ್ಲಿ ಸಾವಿಗೀಡಾಗಿರುವಂತಹ ಉಗ್ರ ಈತ. ಪುಲ್ವಾಮಾದಲ್ಲಿ ನಡೆದಂತಹ ದಾಳಿಯಲ್ಲಿ ಉಗ್ರ ಅಮೀರ್ ಸಾವಿಗೀಡಾಗಿದ್ದು ಮಗನಿಗೆ ಶರಣಾಗುವಂತೆ ತಾಯಿ ಕೂಡ ಹೇಳ್ತಾರೆ. ಮೊದಲು ವಿಡಿಯೋ ಕರೆ ವೇಳೆ ಮಗನಿಗೆ ಕಿವಿಮಾತನ್ನ ಹೇಳ್ತಾರೆ ತಾಯಿ. ಆದರೆ ಮಗ ಸೈನ್ಯ ಮುಂದೆಗೆ ಬರಲಿ ನಂತರ ನೋಡ್ಕೋತೀನಿ ಅಂತ ಹೇಳಿ ಉಗ್ರ ಈ ಒಂದು ರಿಪ್ಲೈಯನ್ನ ಮಾಡ್ತಾನೆ. ದಾಳಿ ವೇಳೆಯೂ ಕೂಡ ಶರಣಾಗುವಂತೆ ಸೈನಿಕರು ಆತನಿಗೆ ಹೇಳ್ತಾರೆ. ಆದರೆ ಈ ವೇಳೆ ಈತ ಯೋಧರ ಮೇಲೆಯೇ ಗುಂಡು ಹಾರಿಸ್ತಾನೆ ಈ ಉಗ್ರ. ಹಾಗಾಗಿ ಪ್ರತಿದಾಳಿಯನ್ನ ನಡೆಸಿ ಉಗ್ರನನ್ನ ಭಾರತೀಯ ಸೇನೆ ಕೊಂದಿದೆ, ಹತ್ಯೆ ಮಾಡಲಾಗಿದೆ. Сейчас я меня бою, когда я самому бой. Травим из дорваза липы. Сейчас я меня бою, когда я самому бой. Травим из дорваза липы. Sultan Mahir dan Syarul.